ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರಿಗೆ 1000 ವರ್ಷಗಳ ಇತಿಹಾಸ ಇದೆ ಎಂದು ಬೊಮ್ಮನಹಳ್ಳಿ ಬೇಗೂರು ನಗರೇಶ್ವರ ದೇವಸ್ಥಾನದ ಶಾಸನ ಹೇಳುತ್ತೆ. ಇಂತಹ ಇತಿಹಾಸ ಮತ್ತು ಪ್ರಸಿದ್ಧಿಯ ಬೆಂಗಳೂರಿಗೆ ಬೆಂಗಳೂರು ಪೂರ್ವದ ದಂಡು ಶಿವಾಜಿನಗರಕ್ಕೆ ಮುತ್ಯಾಲಮ್ಮ ದೇವಿಯೂ ಅಷ್ಟೇ ಫೇಮಸ್. ಬೇಡಿದ ವರ ಕರುಣಿಸೋ ಜಗನ್ಮಾತೆ ದೇವಸ್ಥಾನಕ್ಕಿಲ್ಲಿ 500 ವರ್ಷಗಳ ಇತಿಹಾಸವಿದೆ. ಹೀಗೆ ಪ್ರಸಿದ್ಧವಾದ ಮುತ್ಯಾಲಮ್ಮ ದೇವಿ ಜಾತ್ರೆಗೆ ಲಕ್ಷ ಜನ ಬರ್ತಾರೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು ಅಂತ ನಾವು ಜನಸಾಗರದ ಜಾತ್ರೆಯ ಝಲಕ್ಕನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇನಪ್ಪ ಗಾರ್ಡನ್ ಸಿಟಿಯ ಹೃದಯ ಭಾಗ ಭಾರತೀ ನಗರಕ್ಕೆ ಹೊಂದಿಕೊಂಡ ಶಿವಾಜಿನಗರದ ಮುತ್ಯಾಲಮ್ಮ ದೇವಿ ಜಾತ್ರೆಗೆ 1 ಲಕ್ಷ ಜನ ಬರ್ತಾರೆ ಅಂತ ಆಶ್ಚರ್ಯವೇ ಹೌದು. ಬ್ರಿಟಿಷರು ಭಾರತಕ್ಕೆ ಬರುವ ಮೊದಲಿಂದಲೂ ಅಂದ್ರೆ ದಂಡು ಪ್ರದೇಶದ ಸುತ್ತಮುತ್ತಲಿನ ಶಿವಾಜಿನಗರ, ಲಿಂಗರಾಜಪುರ, ಪೋಟ್ರಿ ಟೌನ್ ಅಂದ್ರೆ ಕುಂಬಾರಪೇಟೆ, ದೊಡ್ಡಕುಂಟೆ ಅಂದ್ರೆ ಕಾಕ್ಸ್ ಟೌನ್, ಹಿರಿಯಣ್ಣನಪಾಳ್ಯ, ಕಾಚರಕನಹಳ್ಳಿ, ಕಮ್ಮನಹಳ್ಳಿ, ಹೆಣ್ಣೂರು, ಬಾಣಸವಾಡಿ ಭಾಗಗಳ ಈಗ 20ಕ್ಕೂ ಹೆಚ್ಚು ಹಳ್ಳಿಗಳ ಜನ ಪ್ರತಿ ವರ್ಷ ಮುತ್ಯಾಲಮ್ಮ ದೇವಿ ಜಾತ್ರೆಗೆ ಬರ್ತಾರೆ. ಅದು ಸಾವಿರಾರು ಲಕ್ಷ ಸಂಖ್ಯೆಯಲ್ಲಿ ಎಂಬ ವಿಶ್ವಾಸ ಜಾತ್ರೆ ಮತ್ತು ರಥೋತ್ಸವ ಜವಾಬ್ದಾರಿ ಹೊತ್ತ ಮುತ್ಯಾಲಮ್ಮ ದೇವಿ ಟ್ರಸ್ಟ್ನ ಟ್ರಸ್ಟಿಗಳದ್ದು ಮತ್ತು ಮುಖ್ಯಸ್ಥರದ್ದು. ಬೆಳಗ್ಗೆ ಹೋಗಿ ಶಿವಾಜಿನಗರದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಹೋಗಿ ಬಂದು ದೇವ್ರನ್ನ ಕೊಡ್ತಾರೆ. ದೇವ್ರನ್ನ ತೇರ್ ಮೇಲೆ ಕಟ್ಬಿಟ್ಟು ಅದ್ದೂರಿ ರಥೋತ್ಸವನ ಎಳಿತಾ ಇದ್ದಾರೆ. ಲಕ್ಷಾಂತರ ಜನ ಇದನ್ನ ಸಾಕ್ಷಿಯಾಗಿ ನೋಡಿ ಆಶೀರ್ವಾದ ಪಡಿತಾ ಇದ್ದಾರೆ. ಇಲ್ಲಿ ನೆರೆದಿದ್ದಂಥ ಎಲ್ಲ ಪ್ರೇಕ್ಷಕರಿಗೂ ಭಕ್ತಾದಿಗಳಿಗೂ ಮುತ್ಯಾಲಮ್ಮ ದೇವಸ್ಥಾನ ಟ್ರಸ್ಟಿನ ಪರವಾಗಿ ಒಳ್ಳೆಯದಾಗಲಿ ಮತ್ತು ಶುಭವಾಗಲಿ ಎಂದು ಕೇಳಿಕೊಂಡಿದ್ದಾರೆ. ಇವರೆಲ್ಲ 1 ಲಕ್ಷ ಜನ ಮೇಲೆ ಸೇರ್ತಾ ಇದ್ದಾರೆ. ಇನ್ನು ರಾತ್ರಿ ಎಲ್ಲ ಇನ್ನೂ 1-2 ಲಕ್ಷ ಜನ ಸೇರ್ತಾರೆ. ಒಟ್ಟು 2-3 ಲಕ್ಷ ಜನ ಬಂದು ಹೋಗ್ತಾರೆ ಸರ್. ಇವತ್ತು ಸರ್ ವರ್ಷ ಜಾಸ್ತಿ ಆಗ್ತಾ ಇದೆ. ಜಾತಿ ಮರೆತು ಎಲ್ಲ ಜನಾಂಗದವ್ರು ಬಂದು ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಜೈನರು, ಬೌದ್ಧರು ಎಲ್ಲರೂ ಬಂದು ತಾಯಿ ಆಶೀರ್ವಾದ ಪಟ್ಟು ಎಲ್ಲರೂ ಸುಭದ್ರವಾಗಿ ಅವರೇ ಇದೇ ರೀತಿ ಇಲ್ಲಿ ಜನಗಳನ್ನೆಲ್ಲ ಸುಭದ್ರವಾಗಿರಲಿ ಅಂತ. ದೇವಿ ಜಾತ್ರೆ ಮಾಡಲು ಹೂ ನೀಡಿದ ನಂತರ ರಥ ಕಟ್ಟಲಾಗುತ್ತೆ. ಜಾತ್ರೆಗೆ ಮುನ್ನ ದೇವಿಗೆ ಧೂಲೋತ್ಸವ ನಡೆದು ದೇವಿಯ ಮೆರವಣಿಗೆ ನಡೆಯುತ್ತೆ. ಮೆರವಣಿಗೆ ನಡೆಸಿದ ದೇವಿನ ರಥದಲ್ಲಿ ಕೂರಿಸಿ ತೇರನ್ನು ಎಳೆಯಲಾಗುತ್ತೆ. ಎಲ್ಲ ಕಡೆಗಳಲ್ಲಿ ಮಧ್ಯಾಹ್ನದೊಳಗೆ ರಥವನ್ನು ಎಳೆದ್ರೆ ಇಲ್ಲಿ ಸಂಜೆ ವೇಳೆ ತೇರನ್ನು ಎಳಿತಾರೆ. ಇಷ್ಟಾರ್ಥಗಳ ಈಡೇರಿಕೆಗೆ ಭಕ್ತರು ದೇವರ ಗಂಬಕ್ಕೆ ಉಪ್ಪು ಮೊಸರನ್ನು ಅರ್ಪಿಸಿ ಪೂಜೆ ಮಾಡ್ತಾರೆ. ನಂತರ ಮೂಲ ದೇವಿಯ ದರ್ಶನ ಪಡಿತಾರೆ. ಅನಂತರವೇ ಮೆರವಣಿಗೆಯ ಉತ್ಸವ ಮೂರ್ತಿನ ರಥದಲ್ಲಿರಿಸಿ ತೇರನ್ನು ಎಳಿತಾರೆ. ತೇರನ್ನು ಎಳೆದ ಕೂಡಲೇ ಭಕ್ತರು ಉಪ್ಪು ಮತ್ತು ಬಾಳೆಹಣ್ಣು ದವಣವನ್ನ ದೇವಿಗೆ ಸಮರ್ಪಿಸಿ ಘೋಷಣೆ ಕೂಗಿ ಸಂಭ್ರಮಿಸ್ತಾರೆ. ಈ ವೇಳೆ ಪಟೇಲ್ ರವಿ ಮತ್ತವರ ತಂಡ ಅಂದ್ರೆ ಕನ್ನಡರಾಮು, ಕೀರ್ತಿ, ನಾಗರಾಜ್, ಮುರಳಿ ಮತ್ತವರ ತಂಡದ ಜವಾಬ್ದಾರಿ ಮತ್ತು ಮೇಲುಸ್ತುವಾರಿ ಪದಗಳಿಗೆ ನಿಲುಕದ್ದು. ಇಲ್ಲಿ ಮುತ್ಯಾಲಮ್ಮ ಜಾತ್ರೆ ಸುಮಾರು ಒಂದು 20-25 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ತುಂಬ ವಿಜೃಂಭಣೆಯಿಂದ ನಡೀತದೆ. ಈ ಅಮ್ಮಂದು ತುಂಬ ಪವರು. ಇಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಯಾವುದೇ ಭೇದ ಇಲ್ಲ. ನಮ್ಮ ರಿಜ್ವಾನು MLA ಮುಸ್ಲಿಮ್ಸ್ ಆಗಿದ್ದಾರೆ. ಕೆ ಜಾರ್ಜ್ ನಮ್ಮ ಸದಾಕ್ಷೇತ್ರ MLA ಅವರು ಅಷ್ಟೇ ತುಂಬ ನಂಬಿಕೆ ಅಮ್ಮನ ಮೇಲೆ. ನಮ್ಮ PC ಮೋಹನು ಅವ್ರಿಗೂ ತುಂಬ ನಂಬಿಕೆ. ಎಲ್ಲರೂ ಇಲ್ಲಿ ಬರ್ತಾರೆ. ಇಲ್ಲಿ ಯಾವುದ್ರ ಭೇದ ಇಲ್ಲ. ಇಲ್ಲಿ ನಡೀತಾ ಇರೋದು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ತುಂಬ ವಿಜೃಂಭಣೆ ನಡೀತದೆ. ಸುಮಾರು ಲಕ್ಷಾಂತರ ಜನ ಇಲ್ಲಿ ಸೇರ್ತಾರೆ. ಮುತ್ಯಾಲಮ್ಮ ದೇವಸ್ಥಾನದ ರಥವನ್ನು ಎಳೆಯುವ ಸಂಜೆ 5ರಿಂದ 6 ಗಂಟೆಯೊಳಗೆ ಸಾವಿರ ಸಂಖ್ಯೆ, ಲಕ್ಷ ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗ್ತಾರೆ. ಶಿವಾಜಿನಗರ, ಭಾರತೀ ನಗರ ಸುತ್ತಮುತ್ತಲ ಎಲ್ಲ ರಸ್ತೆಗಳಲ್ಲಿ ಜನಸಾಗರ. ಈ ಜನರ ಸಮಾಗಮ ನೋಡಲು 2 ಕಣ್ಣು ಸಾಲದು. ಈ ಆಧುನಿಕತೆಯ ಮಹಾನಗರ ಬೆಂಗಳೂರಲ್ಲಿ ವರ್ಷದಿಂದ ವರ್ಷಕ್ಕೆ ಮುತ್ಯಾಲಮ್ಮ ದೇವಿ ಜಾತ್ರೆಗೆ ಬರುವ ಜನರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಈ ವರ್ಷ ಜಾತ್ರೆಯ ಅದ್ದೂರಿತನ ಹೆಚ್ಚಾಗಲು ಮುತ್ಯಾಲಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿರುವ ಲಿಂಗರಾಜಪುರದ ಪಟೇಲ್ ರವಿಯವರ ನಿಸ್ವಾರ್ಥ ಮತ್ತು ಸಮರ್ಪಣಾ ಭಾವವು ಕಾರಣ ಅಂತಾರೆ ಅಭಿಮಾನಿಗಳು. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ
ಅಮ್ಮನವ್ರ ದೇವಸ್ಥಾನಕ್ಕೆ ಬಹಳಷ್ಟು ಜನರ ಕೊಡುಗೆ ಇದೆ. ಅದರಲ್ಲಿ ನಾವು ಏನು ಇವತ್ತು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ, ನಾವೆಲ್ಲ ನಿಮಿತ್ತ ಮಾತ್ರನೇ. ಆ ಅಮ್ಮನವ್ರಿಗೆ ಗೊತ್ತು ಯಾವ ರೀತಿ ಜನರ ಮುಂದೆ ಬರಬೇಕು, ಜನರನ್ನ ಯಾವ ರೀತಿ ನೋಡಬೇಕು, ಜನರಿಗೆ ಯಾವ ರೀತಿ ದರ್ಶನ ಕೊಡಬೇಕು ಅಂತ ಇದನ್ನು ಗೊತ್ತು. ಆ ರೀತಿಯಲ್ಲಿ ಆ ತಾಯಿನೇ ಆಯ್ಕೆ ಮಾಡ್ಕೊಂಡಿರ್ತಾರೆ ಯಾರು ಈ ವರ್ಷ ಅಧ್ಯಕ್ಷರಾಗಬೇಕು, ಯಾರು ಕಾರ್ಯಾಧ್ಯಕ್ಷರಾಗಬೇಕು, ಯಾರ ಅಧ್ಯಕ್ಷತೆಯಲ್ಲಿ ತೇರು ಬಂದರೆ ಅಷ್ಟು ಅದ್ದೂರಿಯಾಗಿ ಆಗುತ್ತೆ ಅಂತ ಆ ಅಮ್ಮನವರೇ ಅರ್ಥ ಮಾಡಿಕೊಂಡು ಈ ಸರ್ತಿ ಹಿಂದಿನ ಸರ್ತಿನೂ ಪಟೇಲ್ ರವಿ ಅನ್ನೋರನ್ನ ಅಧ್ಯಕ್ಷರಾಗಿ ಆ ಅಮ್ಮನೇ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಈ ವರ್ಷ ಎಲ್ಲ ವರ್ಷಗಳಿಗಿಂತ ಈ ವರ್ಷ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮತ್ತೆ ಅರ್ಥಪೂರ್ಣವಾಗಿಯೂ ಆಗ್ತಾ ಇದೆ. ವಿಶೇಷವಾಗಿ ಜನ ನಾರ್ಮಲ್ ಆಗಿ ಲಕ್ಷಾಂತರ ಜನ ಬರೋರು ಈಗ ಲಕ್ಷಣ ಮೀರಿ ಜನ ಈ ಸರ್ತಿ ಬಂದಿದ್ದಾರೆ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ಮಾದರಿಯಾಗಿ ತೋರಿಸ್ಕೊಟ್ಟಿರೋದು ನಮ್ಮ ಪಟೇಲ್ ರವಿ ಅಣ್ಣವರು. ಅವ್ರಿಗೆ ಅಮ್ಮನವರ ಆಶೀರ್ವಾದ ಸದಾ ಇರುತ್ತೆ, ನಮ್ಮೆಲ್ಲರೂ ಬೆಂಬಲ ಅವ್ರ ಜೊತೆಲಿ ಇರುತ್ತೆ. ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಕನ್ನಡರಾಮ್ ಅವರಾಗಲಿ, ನಮ್ಮ ಪಟೇಲ್ ರವಿ ಅಣ್ಣ, ನಮ್ಮ ಉಮೇಶ್ ಅಣ್ಣ ಆಗಲಿ, ಸ್ವಾಮಿ ಅಣ್ಣ ಆಗಲಿ, ಇನ್ನು ಹಲವಾರು ಗ್ರಾಮಸ್ಥರೆಲ್ಲನೂ ಸ್ವಯಂ ಸೇವಕರಾಗಿ ಇಲ್ಲಿ ದೇವಸ್ಥಾನ ಇಲ್ಲಿ ಬಂದಿದ್ದಾರೆ. ಸೈನಿಕರಂತೆ ಎಲ್ಲ ಇದ್ದಾರೆ. ಒಂದೇ ರೀತಿಯಲ್ಲಿ ಯೂನಿಫಾರ್ಮ್ ಹಾಕೊಂಡು ಬಟ್ಟೆ ಹಾಕೊಂಡು ದೇವಿಗೆ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಜನರನ್ನ ಬಂದಿರೋದ್ರಿಂದ ಜನರನ್ನ ಪೊಲೀಸ್ ವ್ಯವಸ್ಥೆ ಮೇಲೆ ನಮ್ಮಲ್ಲಿ ಸಾಕಾಗ್ತಾ ಇರೋದ್ರಿಂದ ಇವರೇ ಸಿಪಾಯಿಗಳಂತೆ ಇವರೆಲ್ಲ ವರ್ತನೆ ಮಾಡ್ಕೊಂಡು ಇಲ್ಲಿ ಜನರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾರೆ ಸರ್. ಜಾತ್ರೆಗೆ ಬಂದ ಸಾವಿರಾರು ಭಕ್ತರಿಗೆ ಪ್ರಸಾದ, ಪಾನಕ, ನೀರ್ಮಜ್ಜಿಗೆ, ಮೊಸರನ್ನ, ಪಲಾವನ್ನ ನೀಡಿ ಜನರ ಹಸಿವನ್ನ ನೀಗಿಸುವ ವ್ಯವಸ್ಥೆಯನ್ನ ಭಕ್ತರೇ ಮಾಡ್ತಾ ಇರೋದು ಇಲ್ಲಿನ ವಿಶೇಷ. ರಥವನ್ನ ಎಳೆದು ನಿಲ್ಲಿಸುವವರೆಗೂ ರಸ್ತೆಯ ಎರಡೂ ಕಡೆಗಳಲ್ಲಿ ಭಕ್ತರು ಬೇಡಿದ ವರ ಕರುಣಿಸು ತಾಯಿ ಎಂಬುದು ಉಪ್ಪು ಮತ್ತು ದವಣದ ಬಾಳೆಹಣ್ಣನ್ನು ಎಸೆಯುವುದರ ತಾತ್ಪರ್ಯ. ಇವತ್ತು ನಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿ ಮುತ್ತಲಮ್ಮ ದೇವಿ ಇವತ್ತು ಹಬ್ಬ ಇದೆ. ಈ ಹಬ್ಬಗೆ ಪ್ರತಿ ವರ್ಷ ನಾವು ಇರಲಿ, ನಮ್ಮ ಶಾಸಕರು MLA ಯುವ ನರ್ಸದಿರಲಿ, ಎಲ್ಲ ಪ್ರತಿ ವರ್ಷ ನಾವು ಬರ್ತೀವಿ, ಎಲ್ಲ ಕೆಲಸಕ್ಕೆ ಭಾಗಿಯಾಗಿ ಇರ್ತೀವಿ. ಯಾಕೆಂದರೆ ಈ ಅಮ್ಮ, ಈ ದೇವಿ ಆಶೀರ್ವಾದ ನಮ್ಗೆ ಬೇಕು. ತುಂಬ ಪವರ್ಫುಲ್ ದೇವಿ. ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಬಂದಿರೋದು ಈ ಅಮ್ಮ ಆಶೀರ್ವಾದ ತಗೊಳ್ಳೋಕೆ ಬಂದಿರೋದು. ಇವತ್ತು ನಮ್ಮ ಶಾಸಕರು ಇಲ್ಲ, ಅವರು ದಾವಣಗೆರೆ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಬಿಸಿ ಇದ್ದಾರೆ. ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಇಲ್ಲಾಂದರೆ ಪ್ರತಿ ವರ್ಷ ಇಲ್ಲಿ ಇರ್ತಾಯಿದ್ರು, ಎಲ್ಲ ಭಾಗಿಯಾಗಿರ್ತಾರೆ. ಇವಾಗ ಈ ಸಲ ಮಿಸ್ ಆಗಿದ್ದಾರೆ. ಇದು ಹಳೆ ಪದ್ಧತಿ, ಇದು ಇದೇ ಬರ್ತಾ ಇದೆ. 100 ವರ್ಷದ ನಡೀತಾ ಇದೆ. ಜೈ ಮುತ್ತಲಮ್ಮ ಯಾವಾಗಲೂ ಇದೇ ಥರ ನಡಿಬೇಕು. ಇದು ನಮ್ಮ ಹಿಂದೂ ಭಕ್ತರಿಗೆ ಇನ್ನೂ ಒಳ್ಳೇದಾಗಲಿ, ದೇಶಕ್ಕೆ ಹೋಗ್ಲೇ ಆಗಲಿ, ನಮ್ಮ ಬೆಂಗಳೂರಿಗೆ ಒಳ್ಳೇದಾಗಲಿ. ವರ್ಷ ಇಲ್ಲಿಂದ ನಾವು ಹರಕೆ ಹೊಡೆಯೋದು ಒಳ್ಳೇದಾಗ್ತಾ ಇದೆ. ಎಲ್ಲರೂ ಇನ್ನೂ ಒಳ್ಳೆ ಅಭಿಪ್ರಾಯ ಅಂತ ಚೆನ್ನಾಗಿ ಮಾಡ್ತಾ ಇದ್ದೀವಿ. ದೇವ್ರು ನೆನೆಸ್ಕೊಂಡಿದ್ದಾರೆ, ಆಗ್ತಾ ಇದೆ. ನಾವು ಬರ್ತಾ ಇದ್ದೀವಿ, ಸುಮಾರು 30 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಈ ಜಾತ್ರೆ ಮಾತ್ರ ಮಿಸ್ ಮಾಡಲ್ಲ ನಾವು. ನಮಗೆ ಆ ತಾಯಿ ಆಶೀರ್ವಾದ ಇರೋ ತನಕ ನಾವು ಬಂದು ಹೋಗ್ತಾ ಇರ್ತೀವಿ. ಬೆಂಗಳೂರೇ ನಮ್ಮ ಅತ್ತೆ ಮನೆ, ಇಲ್ಲಿ ಬಂದ್ಬಿಡ್ತೀವಿ. ನಂಗೆ ಖುಷಿನೇ ಇದು. ಯಾವಾಗಲೂ ನಾನು ಚಿಕ್ಕವಳಿಂದ ಬರ್ತಾ ಇದ್ದೀನಿ. ಇದು ಸೊ ನಮ್ಗೆ ಮಿಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಪ್ರತಿ ವರ್ಷ ಒಂದ್ಸತಿ ಅದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರುತ್ತೆ. ಆಗಿದ್ರು ಕೂಡ ಈ ವರ್ಲ್ಡು ನಮಗೆ ಎಲ್ಲರಿಗೂ ದೇವ್ರ ಮೇಲೆ ಇಷ್ಟು ನಂಬಿಕೆ ಇರೋದ್ರಿಂದನೇ ಎಲ್ಲರೂ ಇಷ್ಟೊಂದು ಕಷ್ಟಪಟ್ಟು ಎಲ್ಲಿಂದೋ ಎಷ್ಟೆಷ್ಟು ದೂರ ಇದ್ರೂ ಈ ಕ್ಯೂ ಅಲ್ಲಿ ಬಂದು ನಿಂತು ದೇವರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದಾರೆ. ತುಂಬ ಲಕ್ಷಾಂತರ ಜನ ಬಂದು ಅಮ್ಮನ ದರ್ಶನ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಪಟೇಲ್ ರವಿ ಅಣ್ಣವರ ಅಧ್ಯಕ್ಷತೆಯಿಂದ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಮತ್ತು ಎಲ್ಲರೂ ಬಂದು ಅಮ್ಮನ ದರ್ಶನ ಮಾಡ್ತಿದ್ದಾರೆ. ಅಮ್ಮನ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದೇವರ ಉತ್ಸವವನ್ನು ನಾವು ಮುಂದೂಡಿಸ್ಕೊಂಡು ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆ ದರ್ಶನ ಆಗಲಿ, ದೇವ್ರ ಕಡೆಯಿಂದ ಎಲ್ಲ ಫ್ಯಾಮಿಲಿ ಜನಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ಕೊಂಡು ನಾವು ಈ ಉತ್ಸವವನ್ನು ಸುಮಾರು ವರ್ಷದಿಂದ ನಮ್ಮ ಕಮಿಟಿ ಅವರು ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ವಿವಿಧ ಹರಕೆ ಹೊತ್ತಂತಹ ಜನ ತೆಂಗಿನಕಾಯಿ, ಗೀಡುಗಾಯಿ ಹೊಡೆದು ಭಕ್ತಿ ತೋರ್ತಾರೆ. ಜಾತ್ರೆಯ ವೇಳೆ ಸಿಡಿಮದ್ದಿನ ಸಿಡಿತಲೆ ಆಗಸವನ್ನೆಲ್ಲ ಆವರಿಸಿದ್ದವು. ಈ ಎಲ್ಲ ಮನಮೋಹಕ ದೃಶ್ಯಗಳನ್ನ, ಕಣ್ಣಿಗೆ ಆನಂದ ನೀಡುವ ದೃಶ್ಯಗಳನ್ನ ಎಷ್ಟು ನೋಡಿದ್ರು ಮತ್ತೆ ಮತ್ತೆ ನೋಡಬೇಕೆನಿಸುವಂತಿತ್ತು ಮುತ್ಯಾಲಮ್ಮ ದೇವಿ ಜಾತ್ರೆಯ ಝಲಕ್.